ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದ ನಮ್ಮ ರಕ್ಷಕನು ಒಡೆಯನೂ ಆದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಸತ್ಯವೇದದಲ್ಲಿ 58ನೇ ಪುಸ್ತಕವಾಗಿರುವ ಮತ್ತು ಹೊಸ ಒಡಂಬಡಿಕೆಯಲ್ಲಿ 19ನೇ ಪುಸ್ತಕವಾಗಿರುವ ಇಬ್ರಿಯರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ ಅಧ್ಯಯನವನ್ನು ಆರಂಭಿಸಿ ಅದರ ಮೊದಲಿನ 2 ವಚನಗಳನ್ನು ಧ್ಯಾನ ಮಾಡಿ ಅನೇಕ ಆತ್ಮಿಕ ವಿಷಯಗಳನ್ನು ತಿಳಿದುಕೊಂಡಿರುವೆವು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರವಾದಿಗಳಿಗಿಂತಲೂ ದೇವದೂತರಿಗಿಂತಲೂ ಶ್ರೇಷ್ಠನು ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳಿದುಕೊಂಡೆವು. ಪ್ರವಾದಿಗಳಿಗಿಂತಲೂ ದೇವದೂತರಿಗಿಂತಲೂ ಶ್ರೇಷ್ಠನಾದ ಯೇಸು ಕ್ರಿಸ್ತನು ಕಳೆದು ಹೋದ ಪಾಪಿಗಳಾದ ನಮ್ಮನ್ನು ಹುಡುಕಿ ಈ ಲೋಕಕ್ಕೆ ದೀನ ಮಾನವನಾಗಿ ಬಂದದ್ದು ಇನ್ನೂ ಶ್ರೇಷ್ಠವಾದದಲ್ಲವೇ? ಇಂದಿನ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ 3ನೇ ವಚನವನ್ನು ಮಾತ್ರ ಧ್ಯಾನ ಮಾಡಲಿರುವೆವು. ಪ್ರಿಯರೇ, ನೋಡಿರಿ, ಕೇವಲ ಒಂದೇ ಒಂದು ವಚನವನ್ನು ಇಡೀ ಕಾರ್ಯಕ್ರಮದಲ್ಲಿ ಧ್ಯಾನ ಮಾಡಲಿರುವೆವು ಎಂದು ಹೇಳುವುದಾದರೆ ಈ ವಚನವು ಎಷ್ಟು ಪ್ರಾಮುಖ್ಯವಾದದ್ದಾಗಿರಬೇಕಲ್ಲವೇ? ಆದುದರಿಂದ ಈ ಕಾರ್ಯಕ್ರಮವನ್ನು ಪ್ರಾರ್ಥನಾಪೂರ್ವಕವಾಗಿ ಬಹಳ ಗಮನವಿಟ್ಟು ವೀಕ್ಷಿಸಬೇಕಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಳೆದ ದಿನಗಳಲ್ಲಿ ನೀವು ವೀಕ್ಷಿಸಿದ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವು ನಿಮ್ಮೆಲ್ಲರಿಗೂ ಆಶೀರ್ವಾದಪ್ರದವಾಗಿದೆ ಎಂದು ನಾವು ಬಲ್ಲೆವು. ಆದುದರಿಂದ ನೀವು ಹೊಂದಿದ ಆಶೀರ್ವಾದಗಳನ್ನು ನೆನಪಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ನಾವು ನೀಡುವ ದೂರವಾಣಿ ಕರೆಗೆ ಮಿಸ್ ಕಾಲ್ ಕೊಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿರಿ. ಬನ್ನಿರಿ, ಇಂದಿನ ಧ್ಯಾನಕ್ಕೆ ನಾವು ಹೋಗೋಣ. ಸತ್ತವನಾಗಿದ್ದು ಜೀವಿತನಾಗಿ ಎದ್ದು ಬಂದ ಆದ್ಯಂತನಾದ ಯೇಸು ಕ್ರಿಸ್ತನ ಅತೀ ಮಹೋನ್ನತ ಹಾಗೂ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 3ನೇ ವಚನವನ್ನು ಧ್ಯಾನ ಮಾಡಿಕೊಳ್ಳೋಣ. ಧ್ಯಾನ ಮಾಡಲಿರುವ ಎಲ್ಲ ಹಂತಗಳಲ್ಲಿಯೂ ದೇವರ ಆತ್ಮನ ಸಹಾಯವನ್ನು ಆಶ್ರಯಿಸಿಕೊಂಡು ಮುಂದೆ ಮುಂದೆ ಸಾಗೋಣ. ಪ್ರಿಯರೇ, ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು ಎಂಬುದಾಗಿ. ಪ್ರಿಯರ, ಈ ವಾಕ್ಯ ಭಾಗದಲ್ಲಿ ಮೊದಲನೇದಾಗಿ ಈತನು ದೇವರ ಪ್ರಭಾವದ ಪ್ರಕಾಶವು ಎಂಬುದಾಗಿ ನೋಡುತ್ತೇವೆ. ಪ್ರಕಾಶವು ಎಂಬುದಾಗಿ ಹೇಳುವಾಗ ಅದು ಹೊಳಪು ಅಥವಾ ಕಾಂತಿ ಎಂಬ ಅರ್ಥವನ್ನು ಕೊಡುತ್ತದೆ. ಅಂತರಿಕ್ಷದಲ್ಲಿರುವ ಸೂರ್ಯನೇ ಇದಕ್ಕೆ ಉತ್ತಮವಾದಂಥ ಉದಾಹರಣೆಯಾಗಿರುವನು. ಸೂರ್ಯನ ಮಹಿಮೆಯನ್ನು ನಾವು ಕೇವಲ ನೋಡುವುದರಿಂದ ತಿಳಿದುಕೊಳ್ಳಲು ಆಗುವುದಿಲ್ಲ. ಯಾಕೆಂದರೆ ಮೊದಲನೇದಾಗಿ ನಾವು ಸೂರ್ಯನನ್ನು ನೋಡಲಿಕ್ಕೆ ಆಗುವುದೇ ಇಲ್ಲ. ಒಂದು ವೇಳೆ ಹಾಗೆ ಮಾಡಲು ಪ್ರಯತ್ನಿಸುವುದಾದರೆ ಅದು ನಮ್ಮನ್ನು ಕುರುಡರನ್ನಾಗಿಸಬಹುದು. ಆದರೆ ಆ ಸೂರ್ಯನ ಕಿರಣಗಳಿಂದ ನಮಗೆ ಬೆಳಕು, ಉಷ್ಣ ಹಾಗೂ ಸ್ವಸ್ಥತೆಯೂ ಸಿಕ್ಕುತ್ತದೆ. ಈ ರೀತಿಯಲ್ಲಿ ನಾವು ಸೂರ್ಯನನ್ನು ತಿಳಿದಿರುವೆವು. ಈಗ ಒಂದು ರೀತಿಯಲ್ಲಿ ದೇವರು ತನ್ನ ಮಗನ ಮುಖಾಂತರ ನೀಡಿರುವ ಪ್ರಕಟಣೆಯ ಹೊರತಾಗಿ ಹೀಗೆಯೇ ನಾವು ದೇವರ ಕುರಿತು ಅಲ್ಪ ಸ್ವಲ್ಪವಾಗಿ ತಿಳಿದುಕೊಂಡಿರುವೆವು. ನಾವು ನೋಡುತ್ತಿರುವ ಪ್ರಕಾಶವು ಯೇಸು ಕ್ರಿಸ್ತನೇ ಆಗಿದ್ದಾನೆ. ದೇವರನ್ನು ಯಾರೂ ಎಂದೂ ನೋಡಿರುವುದಿಲ್ಲ. ಆದರೆ ಸೂರ್ಯನ ಕಿರಣಗಳು ತಮ್ಮ ಉಷ್ಣತೆ ಹಾಗೂ ಬೆಳಕಿನ ಮೂಲಕ ಹೇಗೆ ಸೂರ್ಯನ ಕುರಿತು ತಿಳಿಸುತ್ತವೆಯೋ ಹಾಗೆಯೇ ಕರ್ತನಾದ ಯೇಸು ಕ್ರಿಸ್ತನು ಇಂದು ನಮಗೆ ದೇವರ ಬಗ್ಗೆ ಪ್ರಕಟಿಸುತ್ತಾನೆ. ಪ್ರಿಯ ದೇವಜನರೇ, ಮುಂದುವರೆದು ಈ ವಾಕ್ಯ ಭಾಗದಲ್ಲಿ ಆತನ ತತ್ವದ ಮೂರ್ತಿಯು ಎಂಬುದಾಗಿ ನೋಡುತ್ತೇವೆ. ತತ್ವದ ಮೂರ್ತಿ ಎಂಬುದು ಗ್ರೀಕ್ ಭಾಷೆಯ ಕ್ಯಾರೆಕ್ಟರ್ ಆಗಿರುತ್ತದೆ. ಇದರಿಂದಲೇ ನಮಗೆ ಗುಣಲಕ್ಷಣಕ್ಕೆ ಇರುವಂಥ ಕ್ಯಾರೆಕ್ಟರ್ ಎಂಬ ಆಂಗ್ಲ ಪದವು ಬಂದಿರುತ್ತದೆ. ಇದು ಉಕ್ಕಿನ ಕೆತ್ತನೆಯಂತೆ ಇರುವ ಮುದ್ರಿತ ಗುಣಲಕ್ಷಣವಾಗಿದೆ. ನೋಡಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ದೇವರ ಪ್ರಕಟಣೆ ಎಂಬುದಾಗಿ ನಾವು ಹೇಳುತ್ತೇವೆ. ಯಾಕೆಂದರೆ ಆತನು ಸ್ವತಃ ದೇವರಾಗಿದ್ದಾನೆ. ಆತನು ಕೇವಲ ಮುದ್ರಿತ ವಸ್ತುವಾಗಿರುವುದಿಲ್ಲ. ಆತನು
ದೇವರ ನಿಷ್ಕೃಷ್ಟವಾದ ಪ್ರತಿರೂಪವಾಗಿರುವುದರಿಂದ ಆತನು ದೇವರ ಉಕ್ಕಿನ ಕೆತ್ತನೆಯಾಗಿದ್ದಾನೆ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಬರೆಯುತ್ತಾನೆ. ಆತನು ಎಷ್ಟು ಅದ್ಭುತ ಸ್ವರೂಪನಾಗಿದ್ದಾನಲ್ಲವೇ? ದೇವರಿಗೆ ಮಹಿಮೆಯುಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ನಾವು ವಾಕ್ಯ ಭಾಗದಲ್ಲಿ ಮುಂದುವರೆದು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು ಎಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನು ಇನ್ನೂ ಚಿಕ್ಕ ಕೂಸಾಗಿದ್ದಾಗ ಬೆತ್ಲೆಹೇಮಿನಲ್ಲಿ ತನ್ನ ತಾಯಿಯ ಮಡಿಲಲ್ಲಿ ಅಸಹಾಯಕ ಸ್ಥಿತಿಯಲ್ಲಿ ಇರುವಾಗಲೂ ಈ ಜಗತ್ತನ್ನು ಅಸ್ತಿತ್ವದಿಂದ ತೆಗೆದುಹಾಕಬಹುದಾದ ಒಂದೇ ಒಂದು ಮಾತನ್ನು ಆಡಬಹುದಾಗಿತ್ತು. ಆತನು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವಾಗಿದ್ದಾನೆ. ಆತನು ಎಲ್ಲವನ್ನೂ ಕೇವಲ ಸೃಷ್ಟಿ ಮಾಡಿದಷ್ಟೇ ಅಲ್ಲ, ಆದರೆ ಅವೆಲ್ಲವುಗಳಿಗೆ ಆತನೇ ಆಧಾರವಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಜಗತ್ತಿಗೆ ಆಧಾರವಾಗಿರಬೇಕಾದರೆ ಎಂಥ ದೊಡ್ಡದಾದ ಮೊತ್ತದ ಶಕ್ತಿಯ ಅವಶ್ಯಕತೆ ಇದೆ ಎಂಬುದನ್ನು ನಾವು ಎಂದಾದರೂ ಸಮಯ ತೆಗೆದುಕೊಂಡು ಆಲೋಚಿಸಿದ್ದೇವೋ? ನೋಡಿರಿ, ಮಾನವನು ಶಕ್ತಿಯ ಕುರಿತಾಗಿ ಅಲ್ಪ ಸ್ವಲ್ಪವಾಗಿ ಮಾತ್ರ ತಿಳಿದುಕೊಂಡಿದ್ದಾನೆ. ಆದರೆ ಹೇಗೂ ಏನೋ ಒಂದನ್ನು ಕಲಿತುಕೊಂಡಿದ್ದಾನೆ. ಉದಾಹರಣೆಗೆ ನೋಡುವುದಾದರೆ, ಮಾನವನು ಅಣುಬಾಂಬನ್ನು ಕಂಡುಹಿಡಿದನು ಮತ್ತು ಈ ಅಣುಬಾಂಬನ್ನು ಕ್ರಿಯಾತ್ಮಕಗೊಳಿಸುವಾಗ ಇದರ ಮೂಲಕ ಖಂಡಿತವಾಗಿಯೂ ದೊಡ್ಡ ಪ್ರಮಾಣದ ಶಕ್ತಿಯು ಬಿಡುಗಡೆಗೊಳ್ಳುತ್ತದೆ. ಹಾಗಾದರೆ ಪ್ರಿಯರೇ, ಈ ಅಣುವಿನಲ್ಲಿ ಇಂಥ ಶಕ್ತಿಯನ್ನು ಇಟ್ಟವರಾರು? ಈ ಚಿಕ್ಕ ಚಿಕ್ಕ ಅಣುಗಳನ್ನು ಒಟ್ಟಾಗಿ ಹಿಡಿದಿರುವವರು ಯಾರು? ಕರ್ತನಾದ ಯೇಸು ಕ್ರಿಸ್ತನಲ್ಲವೇ? ಆತನು ಕಾರ್ಯಕ್ರಮವನ್ನು, ಸಂಕಲ್ಪವನ್ನು ಸುಸಜ್ಜಿತಗೊಳಿಸುತ್ತಾನೆ. ಆತನು ದೇವರ ವ್ಯಕ್ತಿತ್ವವಾಗಿದ್ದು ಎಲ್ಲವುಗಳನ್ನು ಕಾಪಾಡುವಾತನಾಗಿದ್ದಾನೆ. ಆತನು ಕೇವಲ ಸೃಷ್ಟಿಕರ್ತನಾಗಿರುವುದು ಮಾತ್ರವಲ್ಲ, ಎಲ್ಲವುಗಳನ್ನು ಒಟ್ಟಾಗಿ ಹಿಡಿದಿರುವಾತನೂ ಆಗಿದ್ದಾನೆ. ಆತನು ಈ ಭೂಮಿಯ ಮೇಲೆ ನಮ್ಮೆಲ್ಲರನ್ನೂ ಗುರುತ್ವಾಕರ್ಷಣೆಯ ಮೂಲಕ ಹಿಡಿದಿರುವುದರಿಂದಾಗಿ ನಾವೆಲ್ಲರೂ ಅಂತರಿಕ್ಷದಲ್ಲಿ ಹಾರಾಡಿಕೊಂಡು ಹೋಗದೆ ಇನ್ನೂ ಈ ಭೂಮಿಯ ಮೇಲೆ ನಿಂತುಕೊಂಡಿದ್ದೇವೆ. ನೋಡಿರಿ ಪ್ರಿಯರೇ, ಆತನು ತನ್ನ ಸತತವಾದ ಮೇಲ್ವಿಚಾರಣೆಯಿಂದ ನಮ್ಮನ್ನು ಒಟ್ಟಾಗಿ ಹಿಡಿದುಕೊಂಡಿರುವುದನ್ನು, ಈ ಜಗತ್ತಿನ ಕಾರ್ಯನಿರ್ವಹಣೆಯನ್ನು ನೋಡಿದರೆ ಅದು ಆತನು ಆದಿಯಲ್ಲಿ ಮಾಡಿರುವ ಸೃಷ್ಟಿ ಕಾರ್ಯಕ್ಕಿಂತ ಕಠಿಣಕರವಾದದ್ದು ಎಂದು ನನಗೆ ಅನಿಸುತ್ತದೆ. ಇದು ಇಂದು ಆತನು ಮಾಡುತ್ತಿರುವ ಪ್ರಚಂಡವಾದಂಥ ಸಂಗತಿಯಾಗಿದೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರೆಸಿ ನಾವು ಈ ವಾಕ್ಯ ಭಾಗದಲ್ಲಿ ಗಮನಿಸುವುದೇನೆಂದರೆ, ಪಾಪ ವಿಶುದ್ಧಿ ಮಾಡಿದ ಮೇಲೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಶುದ್ಧಗೊಳಿಸುವ ಕಾರ್ಯವನ್ನು ಮಾಡಿದನು. ಸತ್ಯವೇದದಲ್ಲಿ ಕೊಡಲ್ಪಟ್ಟಿರುವ ಏಕೈಕ ಶುದ್ಧೀಲೋಕ ಅಥವಾ ಪ್ರಾಯಶ್ಚಿತ್ತದ ಸ್ಥಳ ಇದೊಂದೇ ಆಗಿದೆ. ಆತನು ನನಗೋಸ್ಕರ ಹಾಗೂ ನಮಗೋಸ್ಕರ ಅದರ ಮೂಲಕ ಹಾದು ಹೋದನು. ಯೇಸು ಕ್ರಿಸ್ತನಲ್ಲಿ ಭರವಸೆಯನ್ನು ಇಡುವ ಯಾರಿಗಾದರೂ ಸರಿ, ಬೇರೊಂದು ಶುದ್ಧೀಲೋಕ ಅಥವಾ ಪ್ರಾಯಶ್ಚಿತ್ತದ ಸ್ಥಳ ಇರುವುದಿಲ್ಲ. ಯಾಕೆಂದರೆ ಆತನು ತಾನೇ ನಮ್ಮ ಪಾಪಗಳನ್ನೆಲ್ಲ ತೆಗೆದುಹಾಕಿರುವನು. ಆತನು ಕಲ್ವಾರಿಯಲ್ಲಿ ನನಗೋಸ್ಕರ ನಮಗೋಸ್ಕರ ಮಾಡಿರುವ ಕಾರ್ಯದ ಮೂಲಕ, ಅಂದರೆ ಆತನು ಕಟ್ಟಿದ ಪ್ರಾಯಶ್ಚಿತ್ತದ ಮೂಲಕ ಆ ಪ್ರಾಯಶ್ಚಿತ್ತದ ಕಾರ್ಯವು ಸಮಾಪ್ತಿಗೊಂಡಿತು. ಈಗ ನಾವು ಯೇಸು ಕ್ರಿಸ್ತನಲ್ಲಿ ಸ್ವೀಕರಿಸಲ್ಪಟ್ಟವರಾಗಿರುವೆವು. ಹೌದು ಪ್ರಿಯರೇ, ಯೇಸು ಕ್ರಿಸ್ತನ ಬಳಿಗೆ ಬರುವ ಪ್ರತಿಯೊಬ್ಬನು ಸಂಪೂರ್ಣ ವಿಮೋಚನೆಯನ್ನು, ಪಾಪ ಪರಿಹಾರವನ್ನು ಹೊಂದಿಕೊಳ್ಳುತ್ತಾನೆ. ಆತನು ಎಂಥ ಅದ್ಭುತ ಸ್ವರೂಪನಲ್ಲವೇ? ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದೇ ವಚನ ಭಾಗದಲ್ಲಿ ನಾವು ನೋಡಲಿರುವ ಮುಂದಿನ ಸಂಗತಿ ಏನೆಂದರೆ, ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು ಎಂಬುದಾಗಿ. ಇದು ನಿಜವಾಗಿಯೂ ಇಬ್ರಿಯರ ಪುಸ್ತಕದ ಸಂದೇಶವಾಗಿದೆ. ಯೇಸು ಕ್ರಿಸ್ತನು ತನ್ನ ತಂದೆಯ ಬಳಿಗೆ ಹಿಂತಿರುಗಿ ಹೋದಾಗ ಒಂದು ಮಹಿಮೆಯನ್ನು, ಒಂದು ಘನತೆಯನ್ನು ಹೊಂದಿದನು. ಅದು ಆತನಿಗೆ ಮುಂಚೆ ಇರಲಿಲ್ಲ. ಇಂದು ಪರಲೋಕದಲ್ಲಿರುವ ಒಂದು ವಿಷಯವು ಸುಮಾರು 2000ಕ್ಕೂ ಅಧಿಕ ವರ್ಷಗಳ ಹಿಂದೆ ಅಥವಾ ಗತಕಾಲದ ನಿತ್ಯತ್ವದಲ್ಲಿ ಇರಲಿಲ್ಲ. ಯಾಕೆಂದರೆ ಇಂದು ಮಹಿಮೆಯಲ್ಲಿ ಮೊಳೆಗಳಿಂದ ತೂರಿಸಲ್ಪಟ್ಟ ಕೈಕಾಲುಗಳನ್ನು
ಹಾಗೂ ಈಟಿಯಿಂದ ತಿವಿಸಿಕೊಂಡ ಪಕ್ಕೆಯನ್ನು ಹೊಂದಿರುವ ಒಬ್ಬ ಮನುಷ್ಯನಿದ್ದಾನೆ. ಆತನ ಮಹಿಮಾ ಶರೀರದಲ್ಲಿ ಆ ಗಾಯಗಳ ಗುರುತುಗಳು ಇವೆ ಮತ್ತು ನಾವು ಆತನನ್ನು ನೋಡುವಾಗ ಆತನ ಆ ಗುರುತುಗಳನ್ನು ನೋಡಿ ಆತನೇ ಯೇಸು ಕ್ರಿಸ್ತನು ಎಂದು ತಿಳಿದುಕೊಳ್ಳಲಿರುವೆವು. ಸುಮಾರು 2000 ವರ್ಷಗಳ ಹಿಂದೆ ಆತನು ದೇವರಾಗಿದ್ದನು, ಆದರೆ ಈಗ ಆತನು ದೇವತಾ ಮನುಷ್ಯನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಆಸನಾರೂಢನಾಗಿದ್ದಾನೆ ಎಂಬುದಾಗಿ ನಾವು ಓದುವಾಗ ಅದು ಆತನು ಆಯಾಸಗೊಂಡಿರುವುದರಿಂದ ವಿಶ್ರಮಿಸಿಕೊಳ್ಳುತ್ತಿರುವನು ಎಂಬುದನ್ನಾಗಲಿ ಯಾವ ಕೆಲಸವನ್ನು ಮಾಡುತ್ತಾ ಇಲ್ಲ ಎಂಬುದನ್ನಾಗಲಿ ಸೂಚಿಸುವುದಿಲ್ಲ. ಇದರ ಅರ್ಥವೇನೆಂದರೆ ನಮ್ಮ ವಿಮೋಚನಾ ಕಾರ್ಯವನ್ನು ಮುಗಿಸಿದ ನಂತರ ಅದು ಮುಕ್ತಾಯಗೊಂಡಿರುವುದರಿಂದ ಕೂತಿರುವನು ಎಂಬುದಾಗಿ. ನೋಡಿರಿ, ಸೃಷ್ಟಿಯ ಕಾರ್ಯದಲ್ಲಿ ನಿಷ್ಕೃಷ್ಟವಾಗಿ ಇದುವೇ 7ನೇ ದಿನದ ಅರ್ಥವಾಗಿತ್ತು. ಹೌದು, ದೇವರು 7ನೆಯ ದಿನದಲ್ಲಿ ವಿಶ್ರಮಿಸಿದನು. ಯಾಕೆ? ಆತನು ಆಯಾಸಗೊಂಡಿದ್ದನೋ? ಖಂಡಿತವಾಗಿಯೂ ಇಲ್ಲ. ಜಾನ್ ವೆಸ್ಲಿ ಎಂಬ ದೇವರ ಸೇವಕರು ಹೀಗೆ ಹೇಳಿರುವರು, ಏನೆಂದರೆ ದೇವರು ಈ ವಿಶ್ವವನ್ನು ಸೃಷ್ಟಿಸಿದಾಗ ಆತನು ಅರ್ಧ ಪ್ರಯತ್ನವನ್ನು ಮಾಡಲಿಲ್ಲ. ಆ ಸೃಷ್ಟಿ ಕಾರ್ಯವು ಪೂರ್ತಿಯಾದದ್ದರಿಂದ ಆತನು ವಿಶ್ರಮಿಸಿಕೊಂಡನು. ಇನ್ನೇನು ಹೆಚ್ಚಿನದನ್ನು ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ ಎಂಬುದಾಗಿ. ಹಾಗೆಯೇ ವಿಮೋಚನಾ ಕಾರ್ಯದಲ್ಲಿ ಇನ್ನೇನು ಮಾಡಬೇಕಾದದ್ದು ಉಳಿದಿರುವುದಿಲ್ಲ. ನಾವಂತೂ ಖಂಡಿತವಾಗಿಯೂ ನಮ್ಮ ಕಿರುಬೆರಳಿನಿಂದ ಏನನ್ನೂ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ. ಯೇಸು ಕ್ರಿಸ್ತನು ಎಲ್ಲವನ್ನೂ ಮಾಡಿ ಮುಗಿಸಿದ್ದಾನೆ. ಪ್ರಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಸ್ತುತ ಸೇವೆಯು ಇದರ ಮತ್ತೊಂದು ಭಾಗವಾಗಿರುತ್ತದೆ. ಬಹುಶಃ ಈ ವಿಷಯವು ಈ ಪತ್ರಿಕೆಯ ಬರಹಗಾರನ ಮನಸ್ಸಿನಲ್ಲಿ ಇತ್ತು ಎಂದು ನನಗೆ ಅನಿಸುತ್ತದೆ. ಅವನು ಹೇಳಿದ್ದೇನೆಂದರೆ, ಮಹಿಮೆಯಲ್ಲಿ ಒಬ್ಬ ಮನುಷ್ಯನಿದ್ದಾನೆ, ಆದರೆ ಸಭೆಯು ಆತನ ಮೇಲಿನ ದೃಷ್ಟಿಯನ್ನು ಕಳೆದುಕೊಂಡಿರುತ್ತದೆ ಎಂಬುದಾಗಿ. ಆತನ ಪ್ರಸ್ತುತ ಸೇವೆಯನ್ನು ಈ ರೀತಿಯಾಗಿ ನಾವು ವರ್ಣಿಸಬಹುದು. ಹೇಗೆಂದರೆ, ಆತನು ಈ ಭೂಲೋಕದಲ್ಲಿ ನಮ್ಮನ್ನು ರಕ್ಷಿಸಲು ಸತ್ತನು. ನಮ್ಮನ್ನು ರಕ್ಷಿಸಲ್ಪಟ್ಟವರಂತೆ ಕಾಪಾಡಲು ಆತನು ಪರಲೋಕದಲ್ಲಿ ಜೀವಿಸುತ್ತಿರುವನು. ಆತನು ಮಧ್ಯಸ್ಥಿಕೆಯ ಕುರುಬನಂತೆ ಪಾಲಿಸುವ, ತನ್ನವರನ್ನು ಶಿಸ್ತುಗೊಳಿಸುವ ಸೇವೆಯನ್ನು ಹೊಂದಿದ್ದಾನೆ. ಆತನು ತಂದೆಯ ಬಲಪಾರ್ಶ್ವದಲ್ಲಿ ಇರುವಾಗಲೂ ತನ್ನವರೆಂದು ಕರೆಯಲ್ಪಡುವವರ ವಿಷಯದಲ್ಲಿ ಅತಿ ಮಹತ್ವದ ಆಸಕ್ತಿಯನ್ನು ಹೊಂದಿದ್ದಾನೆ ಮತ್ತು ಅವರಿಗಾಗಿ ಸದಾ ಲಭ್ಯನಾಗಿದ್ದಾನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಮಗೆ ಯಾವ ಅವಶ್ಯಕತೆ ಇದೆ? ನಮಗೆ ದಯೆಯ ಸಹಾಯದ ಅಥವಾ ಜ್ಞಾನದ ಅವಶ್ಯಕತೆ ಇದೆಯೋ? ನಮಗೆ ಯಾವ ಅವಶ್ಯಕತೆ ಇದ್ದರೂ ನಾವು ಆತನ ಬಳಿಗೆ ಹೋಗಬಹುದಲ್ಲವೇ? ನಾವು ಆತನನ್ನು ನಮ್ಮ ಪರವಾಗಿ ಮಧ್ಯೆ ಬರಲು ಕೇಳಿಕೊಳ್ಳುವುದಾದರೆ ಆತನು ಅದನ್ನು ನಮ್ಮ ಚಿತ್ತಕ್ಕೆ ಅನುಗುಣವಾಗಿ ಅಲ್ಲ, ಆದರೆ ತನ್ನ ಚಿತ್ತಕ್ಕೆ ಅನುಗುಣವಾಗಿ ನೆರವೇರಿಸುವನು. ದೇವರು ತಾನು ಸಂಕಲ್ಪಿಸದೇ ಇರುವ ಯಾವುದೋ ಒಂದನ್ನು ಮಾಡುವಂತೆ ಆತನನ್ನು ನಾವು ಒತ್ತಾಯಪಡಿಸುವುದು ಪ್ರಾರ್ಥನೆಯಾಗಿರುವುದಿಲ್ಲ. ಅದರ ಬದಲಾಗಿ ನನ್ನನ್ನು ನಮ್ಮನ್ನು ದೇವರ ಕಾರ್ಯಕ್ರಮದ ರೇಖೆಯಲ್ಲಿ ಒಳಪಡಿಸಿಕೊಳ್ಳುವುದೇ ಪ್ರಾರ್ಥನೆಯಾಗಿರುತ್ತದೆ. ಮತ್ತು ಯೇಸು ಕ್ರಿಸ್ತನು ದೇವರ ಬಲಗಡೆಯಲ್ಲಿ ನಮಗೋಸ್ಕರ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಮಾಡುವುದಕ್ಕಾಗಿ ಸದಾ ಜೀವಿಸುತ್ತಿರುವನು. ನಾವು ನಮ್ಮ ಅವಶ್ಯಕತೆಯ ಸಮಯದಲ್ಲಿ ದಯೆಯನ್ನು ಸಹಾಯಿಸಲು ಕೃಪೆಯನ್ನು ಪಡೆಯಬಹುದು. ಇದುವೇ ಯೇಸು ಕ್ರಿಸ್ತನ ಪ್ರಸ್ತುತ ಸೇವೆಯಾಗಿರುತ್ತದೆ. ಮತ್ತು ಈ ವಿಷಯವು ಇಬ್ರಿಯರ ಪುಸ್ತಕದಲ್ಲಿರುವ ಈ ವಾಕ್ಯಗಳನ್ನು ನಮಗೂ ನಮ್ಮೆಲ್ಲರಿಗೂ ಬಹು ಅರ್ಥಗರ್ಭಿತವಾಗುವಂತೆ ಮಾಡುತ್ತವೆ. ಕರ್ತನಲ್ಲಿ ಪ್ರಿಯರೇ, ಜೀವಿಸುತ್ತಿರುವ ಯೇಸು ಕ್ರಿಸ್ತನು ಮಾತ್ರ ನಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಆತನೊಬ್ಬನ ಕಡೆಗೆ ಮಾತ್ರ ನಾವು ತಿರುಗಬಹುದು. ಇದುವೇ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಮಹಾ ಸಂದೇಶವಾಗಿರುತ್ತದೆ. ಆತನು ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದಾಗ ಆತನು ದೇವರ ಬಳಿಯಲ್ಲಿಯೂ ಇಲ್ಲದೇ ಇರುವಂಥ ಮಹಿಮೆಯನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋದನು. ಅದು ಯಾವುದೆಂದರೆ, ಆತನು ಈ ಲೋಕದ ಮೇಲೆ ಇದ್ದಾಗ ನಮ್ಮೆಲ್ಲರ ವಿಮೋಚನೆಯನ್ನು ತಯಾರಿಸಲು ಈಡುಕೊಟ್ಟ ತನ್ನ ಶರೀರವಾಗಿದೆ. ಆತನು ತನ್ನನ್ನೇ ನಮಗೋಸ್ಕರ ಕೊಟ್ಟನು. ಹೌದು, ನಾವೆಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿದನು. ದೇವರಿಗೆ ಮಹಿಮೆಯುಂಟಾಗಲಿ.
ಈ ಕಾರ್ಯಕ್ರಮವನ್ನು ಆಲಿಸುತ್ತಿರುವಂಥ ಕರ್ತನಲ್ಲಿ ಪ್ರಿಯರೇ, ನಾವೆಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಕರ್ತನಾದ ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತವನ್ನು ನಮಗಾಗಿ ಸುರಿಸಿದನು. ಹೌದು, ಆ ರಕ್ತದ ಮೂಲಕ ನಮಗೆ ಪಾಪದಿಂದ ಬಿಡುಗಡೆಯುಂಟು. ಯಾಕಂದರೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದಾಗಿ ದೇವರ ವಾಕ್ಯವು ತಿಳಿಸುತ್ತದೆ. ನೋಡಿರಿ, ದೇವರು ನಮಗೆ ಮತ್ತೊಂದು ಕೃಪಾ ಸಮಯವನ್ನು ಅನುಗ್ರಹಿಸಿದ್ದಾನೆ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ನಮಗೆ ನೇಮಕವಾಗಿದೆ. ಆದ್ದರಿಂದ ಸಮಯವನ್ನು ವ್ಯರ್ಥ ಮಾಡದೆ ಇಂದೇ ಈ ಕೃಪಾ ಗಳಿಗೆಯಲ್ಲಿ ಯೇಸು ಕ್ರಿಸ್ತನಿಗೆ ನಮ್ಮ ಜೀವಿತವನ್ನು ಸಮರ್ಪಿಸಿಕೊಂಡು ಆತನ ಪರಿಶುದ್ಧ ರಕ್ತದಲ್ಲಿ ನಮ್ಮೆಲ್ಲ ಪಾಪದೋಷ ಸಕಲ ಅನೀತಿಯನ್ನು ತೊಳೆದುಕೊಂಡು ದೇವರು ತನ್ನ ಮಹಾಕೃಪೆಯಲ್ಲಿ ಅನುಗ್ರಹಿಸುವ ಪಾಪ ಕ್ಷಮಾಪಣೆ, ರಕ್ಷಣಾ ಭಾಗ್ಯ ಹಾಗೂ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಂಡು ಆತನ ಮಹಿಮೆಗಾಗಿ ನಾವು ಜೀವಿಸೋಣ. ಹಾಗಾಗುವಂತೆ ದೇವರು ನಿಮಗೆ ಸಹಾಯ ಮಾಡಲಿ. ಯೇಸುಕ್ರಿಸ್ತನ ಕೃಪೆಯು ಸದಾ ನಿಮ್ಮೆಲ್ಲರೊಂದಿಗಿರಲಿ. ಆಮೇನ್. ಪ್ರಿಯರೇ, ಇಲ್ಲಿಯವರೆಗೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ 3ನೇ ವಚನದ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಖಂಡಿತವಾಗಿಯೂ ಈ ವಚನದಲ್ಲಿ ನಾವು ಗಮನಿಸಿದಂಥ ಸತ್ಯಾರ್ಥಗಳು ನಮಗೆ ಬಹು ಸಹಾಯಕವಾಗಿದೆ ಅಲ್ಲವೇ? ಹೌದು ಪ್ರಿಯರೇ, ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಹೌದು, ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ತನ್ನನ್ನು ಯಜ್ಞವಾಗಿ ಅರ್ಪಿಸಿ ಸತ್ತನು ಮತ್ತು ಆತನು ಒದಗಿಸಿರುವ ರಕ್ಷಣೆಯಿಂದ ನಾವು ಬಿದ್ದು ಹೋಗಬಾರದೆಂದು ಈಗ ನಮಗೋಸ್ಕರ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿ ವಿಜ್ಞಾಪಿಸುತ್ತಾ ಇದ್ದಾನೆ. ಹಾಗಾದರೆ ನಮ್ಮ ಪ್ರತಿಕ್ರಿಯೆ ಏನಾಗಿದೆ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವ? ದಯಮಾಡಿ ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಾರ್ಥನಾಪೂರ್ವಕವಾಗಿ ವೀಕ್ಷಿಸಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುವವರೆಗೆ ದೇವರ ಆಶೀರ್ವಾದವು ನಿಮ್ಮೆಲ್ಲರೊಂದಿಗೆ ಇರಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ರಕ್ಷಕನೇ, ನೀನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ನಿನ್ನನ್ನೇ ಸಮರ್ಪಿಸಿಕೊಂಡು ನಿತ್ಯ ಜೀವ ನಮಗೆ ತೆರೆದಿಟ್ಟು ನಾವು ನಿನ್ನನ್ನು ಅಂಗೀಕಾರ ಮಾಡಿಕೊಂಡವರಾಗಿ ನಮ್ಮ ಜೀವಿತದಲ್ಲಿ ಮುಂದೆ ಮುಂದೆ ಸಾಗುವಾಗ ರಕ್ಷಣೆಯ ಸಂತೋಷದಲ್ಲೇ ಮುನ್ನಡೆಯುವುದಕ್ಕೆ ಸಹಾಯ ಮಾಡು. ಈ ಲೋಕದ ಎಲ್ಲ ವಿಚಾರಗಳಿಂದ, ಶರೀರ ಭಾವದ ಅಭಿಲಾಷೆಗಳಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಿ ಸಂರಕ್ಷಿಸಿ ನಡೆಸು. ಯಾರ್ಯಾರು ನಿನ್ನನ್ನು ಬಿಟ್ಟು ಜೀವಿಸ್ತಾ ಇದ್ದಾರೋ, ಇನ್ನೂ ಯಾರ್ಯಾರು ನಿನ್ನನ್ನು ಅರಿಯಲಿಲ್ಲವೋ ಅವರು ನಿನ್ನನ್ನು ಕಂಡುಕೊಳ್ಳುವಂತೆ ಕಾರ್ಯ ಮಾಡಬೇಕಾಗಿ ಬೇಡುತ್ತೇವೆ. ಈ ಲೋಕದಲ್ಲಿ ಕಷ್ಟ ಸಮಸ್ಯೆಯಲ್ಲಿ ಜೀವಿಸ್ತಿರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಕಾರ್ಯ ಮಾಡಿ ಅವರಿಗೆ ಬಿಡುಗಡೆಯನ್ನು ಕೊಟ್ಟು ನಿತ್ಯ ಜೀವದ ನಿರೀಕ್ಷೆಗೆ ನಡೆಸು ಎಂಬುದಾಗಿ ಯೇಸುವೆ ನಿನ್ನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ಕೃಪೆಯಿಂದ ಬಹು ಪರಿಶ್ರಮದಿಂದ ನಡೆಸಲ್ಪಡುತ್ತಿರುವ ಈ ಕಾರ್ಯಕ್ರಮದ ಅಭಿವೃದ್ಧಿಗೆ ನಿಮ್ಮ ಅಭಿಪ್ರಾಯಗಳು ಬಹು ಪ್ರಾಮುಖ್ಯವಾಗಿವೆ. ಆದುದರಿಂದ ತಾವೆಲ್ಲರೂ ಮರೆಯದೆ ನಾವು ತಿಳಿಸುವ ದೂರವಾಣಿ ಕರೆಗೆ ಮಿಸ್ ಕಾಲ್ ಕೊಡುವುದರ ಮೂಲಕವಾಗಿ ಈ ಸೇವೆಯು ನಿರಂತರವಾಗಿ ಮುಂದುವರಿಯಲು ನಮ್ಮೊಂದಿಗೆ ಕೈಜೋಡಿಸಿರಿ ಎಂದು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ತಿರುಗಿ ನಾವು ಭೇಟಿಯಾಗುವವರೆಗೆ ದೇವರ ಕೃಪೆ ನಮ್ಮನ್ನು ನಡೆಸಲಿ.